ಮೈಸೂರು ಮೂಡಾದಲ್ಲಿ ನಡೆದಿದೆ ಎನ್ನಲಾದ ಬ್ರಹ್ಮಾಂಡ ಭ್ರಷ್ಟಾಚಾರಕ್ಕೆ ಸಂಬಂಧಪಟ್ಟಂತೆ ದಿನಕ್ಕೊಂದು ಸ್ಫೋಟಕ ಮಾಹಿತಿಗಳು ಹೊರಗೆ ಬರ್ತಾನೆ ಇದೆ. ಈಗ ಮತ್ತೊಂದು ಅದೇ ರೀತಿಯಾದಂತಹ ಸ್ಫೋಟಕ ಮಾಹಿತಿ ಅಂದರೆ ನಗರಾಭಿವೃದ್ಧಿ ಇಲಾಖೆಯ IAS ಅಧಿಕಾರಿಯೊಬ್ಬರು ಇದಕ್ಕೆ ಶ್ರೀರಕ್ಷೆಯಾಗಿ ನಿಂತಿದ್ರಾ ಅಂತ. ಮೂಡಾ ಬ್ರಹ್ಮಾಂಡ ಭ್ರಷ್ಟಾಚಾರಕ್ಕೆ ಈಗ ಮತ್ತೊಂದು ಬಿಗ್ ಟ್ವಿಸ್ಟ್ ಸಿಕ್ಕಿದೆ. ನಗರಾಭಿವೃದ್ಧಿ ಇಲಾಖೆಯ IAS ಅಧಿಕಾರಿಯ ಶ್ರೀರಕ್ಷೆ ಇತ್ತ ಇದೆಲ್ಲದಕ್ಕೂ ಕೂಡ ಅಂತ ಅನುಮಾನಕ್ಕೆ ಪುಷ್ಟಿ ಕೊಟ್ಟಿದೆ ಲೋಕಾಯುಕ್ತದ ಅಧಿಕೃತ ದಾಖಲೆ. ಲೋಕಾಯುಕ್ತದ ಅಧಿಕೃತ ದಾಖಲೆ ಅನುಮಾನಕ್ಕೆ ಎಡೆ ಮಾಡಿಕೊಡ್ತಾ ಇದೆ. ಮೂಡಾದಲ್ಲಿನ ದಾಖಲೆಯ ಜಪ್ತಿಗೆ ಸರ್ಚ್ ವಾರೆಂಟ್ ಅನ್ನು ಸಿದ್ಧಪಡಿಸಿದ್ರು ಲೋಕಾಯುಕ್ತರು. ಅಂದರೆ ಇದೊಂದು 6 ತಿಂಗಳ ಹಿಂದಿನ ಕತೆ. ಆದರೆ ಯಾವಾಗ ಸರ್ಚ್ ವಾರೆಂಟ್ ಸಿದ್ಧವಾಯಿತು 12 ಗಂಟೆಯ ಒಳಗೆ 12 ತಾಸಿನ ಒಳಗೆ ಮೂಡಾ ಕಚೇರಿಗೆ IAS ಅಧಿಕಾರಿ ಎಂಟ್ರಿ ಕೊಡ್ತಾರೆ. ಸಿನಿಮೀಯ ರೀತಿಯಲ್ಲಿ ಬಂದು ಮೈಸೂರು ಪ್ರಾಧಿಕಾರಕ್ಕೆ ಎಂಟ್ರಿ ಕೊಡ್ತಾರೆ ನಗರಾಭಿವೃದ್ಧಿ ಇಲಾಖೆಯ IAS ಅಧಿಕಾರಿ ಒಬ್ಬರು. ಇವರು ಬಂದಿದ್ದಾದರೂ ಯಾಕೆ? ಸರ್ಚ್ ವಾರೆಂಟ್ ಸಿದ್ಧ ಆಗಿ ಅದನ್ನು ಕಾರ್ಯ ಅನುಷ್ಠಾನಕ್ಕೆ ತರುವ ಮುನ್ನವೇ 12 ಗಂಟೆಯ ಒಳಗಾಗಿ IAS ಅಧಿಕಾರಿಯೊಬ್ಬರು ಈಗ ಮೂಡಾ ಕಚೇರಿಗೆ ಬರ್ತಾರೆ. ಹಾಗಾದರೆ ಬಂದಂತಹ ಅಧಿಕಾರಿ ಮಾಡಿದ ಕೆಲಸವಾದರೂ ಏನು? ಯಾತಕ್ಕೋಸ್ಕರ ಬಂದರು? ಇವರಿಗೆ ಸರ್ಚ್ ವಾರೆಂಟ್ ಸಿದ್ಧವಾಗಿರೋದು ಗೊತ್ತಾದದ್ದು ಹೇಗೆ ಗೊತ್ತಾಯ್ತು ಇವರಿಗೆ? 12 ಗಂಟೆ ಆಗಿಲ್ಲ ಇನ್ನೂ ಕೂಡ ಸರ್ಚ್ ವಾರೆಂಟ್ ಸಿದ್ಧವಾಗಿ ಇವರು ಮೂಡಾ ಆಫೀಸಿಗೆ ಬರ್ತಾರೆ. ಕಳೆದ ಜೂನ್ 28ರ ಸಂಜೆ ಸಿದ್ಧವಾಗಿತ್ತು ಸರ್ಚ್ ವಾರೆಂಟ್. 5 ತಿಂಗಳ ಹಿಂದೆ ನಾ ಹೇಳ್ತಾ ಇರೋದು. ಕಳೆದ ಜೂನ್ 28ರ ಸಂಜೆ ಸರ್ಚ್ ವಾರೆಂಟ್ ಸಿದ್ಧ ಆಗಿತ್ತು. ಜೂನ್ 29ರ ಬೆಳಿಗ್ಗೆನೆ IAS ಅಧಿಕಾರಿ ಪ್ರಾಧಿಕಾರಕ್ಕೆ ಎಂಟ್ರಿ ಕೊಡ್ತಾರೆ. ಆಫೀಸ್ ಓಪನ್ ಆಗ್ತಾ ಇದ್ದಂಗೆ IAS ಅಧಿಕಾರಿ ಬರ್ತಾರೆ. ಬಂದು ಏನು ಮಾಡಿದ್ರು? 140 ಫೈಲ್ಗಳನ್ನು ತೆಗೆದುಕೊಂಡು ಹೋಗ್ತಾರೆ IAS ಅಧಿಕಾರಿ. ಇವರು ನಗರಾಭಿವೃದ್ಧಿ ಇಲಾಖೆಯ IAS ಆಫೀಸರ್. ಇವರು ಕೊಡಲ್ಲ ಅನ್ನೋಕ್ಕೂ ಆಗಲ್ಲ, ಯಾಕೆಂದರೆ ಅವ್ರದ್ದೇ ಡಿಪಾರ್ಟ್ಮೆಂಟು. ಹಾಗಾಗಿ ಯಾರಿಗೂ ಅನುಮಾನನೂ ಬಂದಿಲ್ಲ. ಬಂದವರೇ 140 ಫೈಲ್ಗಳನ್ನ ಎತ್ಕೊಂಡು ಹೋಗ್ತಾರೆ. IAS ಅಧಿಕಾರಿಯ ಎಂಟ್ರಿಗೆ ಲೋಕಾಯುಕ್ತದವರೇ ಶಾಕ್ ಆಗೋಗ್ತಾರೆ. ಯಾಕೆ ಅಂತಂದರೆ ಲೋಕಾಯುಕ್ತದಲ್ಲಿ ಸಿದ್ಧವಾಗಿದ್ದಂತಹ ಸರ್ಚ್ ವಾರೆಂಟ್ ವಿಚಾರ ಈ IAS ಅಧಿಕಾರಿಗೆ ಗೊತ್ತಾಗಿದ್ದಾದರೂ ಹೇಗೆ? 12 ಗಂಟೆ ಒಳಗಡೆ ಬರ್ತಾರೆ, 140 ಫೈಲ್ ಎತ್ಕೊಂಡು ಹೋಗ್ತಾರೆ. ಸೊ ಹಾಗಾಗಿ ಅನುಮಾನ ಮೂಡುತ್ತೆ. ಜೂನ್ 1ಕ್ಕೆ ಸಚಿವ ಭೈರತಿ ಸುರೇಶ್ ಪ್ರಾಧಿಕಾರ ಭೇಟಿ ಕೊಡ್ತಾರೆ, ಸಭೆ ಮಾಡ್ತಾರೆ. ಅಂದರೆ ಅದಕ್ಕೂ ಮೊದಲು ಜೂನು ಈ ಅಂಶವನ್ನು ಉಲ್ಲೇಖಿಸಿ ಸರ್ಚ್ ವಾರೆಂಟನ್ನು ರದ್ದು ಮಾಡಿದ್ರು ಲೋಕಾಯುಕ್ತರು. ಸರ್ಚ್ ವಾರೆಂಟ್ ನೀವು ನೋಡ್ತಾ ಇದ್ದೀರಾ, ಪಬ್ಲಿಕ್ ಟಿವಿಗೆ ಎಕ್ಸ್ಕ್ಲೂಸಿವ್ ಆಗಿ ಸಿಕ್ಕಿರ್ತಕ್ಕಂಥ ಡಾಕ್ಯುಮೆಂಟನ್ನು. ಇದು ಲೋಕಾಯುಕ್ತ ಇಲಾಖೆಯ ದಾಖಲೆ, ಅಧಿಕೃತ ದಾಖಲೆ. ನೀವು ನೋಡ್ತಾ ಇರತಕ್ಕಂಥದ್ದು ಲೋಕಾಯುಕ್ತ ಇಲಾಖೆಯ ಅಧಿಕೃತ ದಾಖಲೆ. ಸರ್ಚ್ ವಾರೆಂಟ್ ಸಿದ್ಧಪಡಿಸೋದು, ಅದಾದಮೇಲೆ IAS ಅಧಿಕಾರಿಯೊಬ್ಬರು ಬರೋದು, 140 ಫೈಲ್ಗಳನ್ನ ಎತ್ಕೊಂಡು ಹೋಗೋದು, ಆಮೇಲೆ ಇವರು ಸರ್ಚ್ ವಾರೆಂಟನ್ನು ರದ್ದುಪಡಿಸೋದು, ಇವೆಲ್ಲವೂ ಕೂಡ ನಡೆದಿತ್ತು. ಇಷ್ಟಕ್ಕೂ ಲೋಕಾಯುಕ್ತದವರು ಮನಸ್ಸು ಪಟ್ಟಿದ್ರೆ ಡೈರೆಕ್ಟಾಗಿ ಅವರು ಪ್ರಾಧಿಕಾರಕ್ಕೆ ಹೋಗ್ಬೋದಾಗಿತ್ತು, ಫೈಲ್ಗಳನ್ನ ಕೇಳ್ಬೋದಾಗಿತ್ತು. ಬಟ್ ಅವರು ಯಾತಕ್ಕೋಸ್ಕರ ಸಿದ್ಧಪಡಿಸಿದ್ರು ಸರ್ಚ್ ವಾರೆಂಟನ್ನು? ಸರ್ಚ್ ವಾರೆಂಟ್ ಸಿದ್ಧಪಡಿಸಿದ್ರೆ ದಾಳಿ ಮಾಡ್ಬೋದು ಡೈರೆಕ್ಟಾಗಿ, ಯಾರನ್ನೂ ಕೇಳದೆ ಇವ್ರಿಗೆ ಬೇಕಾದ ಫೈಲ್ನ ಎತ್ಕೊಂಡು ಬರ್ಬೋದಾಗಿತ್ತು. ಬಟ್ ಅಷ್ಟರಲ್ಲಾಗಲೇ 140 ಫೈಲ್ಗಳನ್ನ ನಗರಾಭಿವೃದ್ಧಿ ಇಲಾಖೆಯ IAS ಅಧಿಕಾರಿಯೊಬ್ಬರು ಎತ್ಕೊಂಡು ಹೋಗಿದ್ರು ಅನ್ನೋದು ಈಗ ಗೊತ್ತಾಗ್ತಾ ಇರ್ತಕ್ಕಂಥ ವಿಚಾರ. ಒಂದು ಆರೋಪ ಇತ್ತು, BJPಯವರೆಲ್ಲ ಮಾಡ್ತಾಯಿದ್ರು. ಏನು? ನಗರಾಭಿವೃದ್ಧಿ ಇಲಾಖೆಯ ಸಚಿವರಾಗಿರ್ತಕ್ಕಂಥ ಭೈರತಿ ಸುರೇಶ್ ಅವರು ಹೆಲಿಕಾಪ್ಟರ್ನಲ್ಲಿ ಮೈಸೂರಿಗೆ ಬರ್ತಾರೆ, ಮೂಡಾಗೆ ಭೇಟಿ ಕೊಡ್ತಾರೆ, ಸುಮಾರು ಫೈಲ್ಗಳನ್ನ ಹೆಲಿಕಾಪ್ಟರಲ್ಲಿ ಎತ್ಕೊಂಡು ಬರ್ತಾರೆ. ಅದನ್ನು ಸುಟ್ಟಾಕಿದ್ದಾರೆ ಅಂತ ಕೂಡ ಆರೋಪ ಮಾಡಿದರು ಶ್ರೀವತ್ಸ, ಶೋಭಾ ಕರಂದ್ಲಾಜೆ ಅವರೆಲ್ಲ. ಸುಟ್ಟಾಕ್ಬಿಟ್ಟಿದ್ದಾರೆ ಅದನ್ನು. ಆಮೇಲೆ ಮೂಡಾದಲ್ಲಿ ಇರಬೇಕಾಗಿದ್ದಂತಹ ದಾಖಲೆಗಳು ಮುಖ್ಯಮಂತ್ರಿಗಳ ಟೇಬಲ್ ಮೇಲೆ ಬಂದದ್ದು ಹೇಗೆ? ಯಾರು ತಂದರು ಅಲ್ಲಿಗೆ? ಈ ಎಲ್ಲ ಪ್ರಶ್ನೆಗಳನ್ನು ಕೂಡ BJP ನಾಯಕರು ಮಾಡಿದ್ರು. ಹಾಗಾದರೆ ಈ IAS ಅಧಿಕಾರಿ 140 ಫೈಲ್ ಎತ್ಕೊಂಡು ಹೋಗಿದ್ರಲ್ಲ, ಇದನ್ನು ಅವರು CMಗೆ ತಲುಪಿಸಿದ್ರಾ? ಅಥವಾ ಭೈರತಿ ಸುರೇಶೇ ಎತ್ಕೊಂಡು ಬಂದ ಫೈಲ್ಗಳನ್ನ ಮುಖ್ಯಮಂತ್ರಿಗಳು ಕೊಟ್ರಾ, ಸುಟ್ಟಾಕಿದ್ರಾ? ಕೆಲವು ದಾಖಲೆಗಳು ಇನ್ನೂ ಕೂಡ ಅವ್ರಿಗೆ ಸಿಗ್ತಾ ಇಲ್ಲ, ಅದಕ್ಕೋಸ್ಕರ ಈ ಅನುಮಾನ.
ಇಷ್ಟಕ್ಕೂ ಲೋಕಾಯುಕ್ತ ಸಿದ್ಧಪಡಿಸಿದ ಸರ್ಚ್ ವಾರೆಂಟ್ನಲ್ಲಿ ಇದ್ದ ಅಂಶಗಳು ಏನು ಅಂತಕ್ಕಂಥದ್ದು ಇಂಪಾರ್ಟೆಂಟ್. ನೋಡಿ, ಅವ್ರು ಹೇಳ್ತಾರೆ ಸರ್ಚ್ ವಾರೆಂಟಲ್ಲಿ ಮೂಡಾದಲ್ಲಿ ಸೈಟ್ ಹಂಚಿಕೆಯಲ್ಲಿ ಗೋಲ್ಮಾಲ್ ಆಗ್ತಾ ಇದೆ, ಬದಲಿ ನಿವೇಶನ ಕೊಡುವ ವಿಚಾರದಲ್ಲಿ ಎಲ್ಲ ಕಾನೂನು ಉಲ್ಲಂಘನೆಯಾಗಿದೆ, ನೋಟಿಸ್ ಕೊಟ್ಟು ದಾಖಲೆ ಕೇಳಿದ್ರೆ ಅಧಿಕಾರಿಗಳು ದಾಖಲೆ ಕೊಡಲ್ಲ, ಒಂದು ದಾಖಲೆ ಕೇಳಿದ ಕೂಡಲೇ ಅದನ್ನು ನಾಶ ಮಾಡ್ತಾರೆ, ಇಲ್ಲ ಸುಟ್ಟಾಕ್ತಾರೆ. ಇದಕ್ಕೋಸ್ಕರ ದಿಢೀರ್ ದಾಳಿ ಮಾಡಿ ದಾಖಲೆಗಳನ್ನು ಜಪ್ತಿ ಮಾಡುವ ಅವಶ್ಯಕತೆ ಇದೆ. ಹೀಗಾಗಿ ದಿಢೀರ್ ಅಂತ ದಾಳಿ ಮಾಡೋದಕ್ಕೆ ಸರ್ಚ್ ವಾರೆಂಟ್ ಜಾರಿ ಅಂತ ಅವರು ಉಲ್ಲೇಖವನ್ನು ಮಾಡಿದ್ದಾರೆ. ಯಾತಕ್ಕೋಸ್ಕರ ಸರ್ಚ್ ವಾರೆಂಟ್? ನಾನು ಆಗಲೇ ಹೇಳಿದೆ, ಅವ್ರು ಬೇಕಾದರೆ ಡೈರೆಕ್ಟಾಗಿ ಕಚೇರಿಗೆ ಹೋಗ್ಬೋದಾಗಿತ್ತು, ಅಥವಾ ನೋಟಿಸ್ ಕೊಟ್ಬಿಟ್ಟು ನನಗೆ ಇಂತಿಂಥ ದಾಖಲೆ ಬೇಕು ಅಂತ ಕೇಳ್ಬೋದಾಗಿತ್ತು. ಹಂಗೆ ಕೇಳಿದಿದ್ರೆ ಇವರು ನಮ್ಮ ಹತ್ರ ದಾಖಲೆ ಇಲ್ಲ ಅಂದ್ಬಿಡೋರು, ನಾಶಪಡಿಸೋರು, ಸುಟ್ಟಾಕೋರು. ಹಾಗಾಗಿ ಸರ್ಚ್ ವಾರೆಂಟನ್ನು ಇವರು ರೆಡಿ ಮಾಡಿಕೊಂಡಿದ್ದರು ಲೋಕಾಯುಕ್ತದವರು. ಆದರೆ ಇವರು ದಾಳಿ ಮಾಡೋದಕ್ಕೆ ಮುನ್ನವೇ 12 ಗಂಟೆಯ ಒಳಗಾಗಿ IAS ಅಧಿಕಾರಿ ಒಬ್ಬರು ಬಂದು 140 ಫೈಲ್ಗಳನ್ನ ಎತ್ಕೊಂಡು ಹೋಗಿದ್ದಾರೆ ಅಂತಕ್ಕಂಥದ್ದು ಈಗ ಅಧಿಕೃತವಾದ ಲೋಕಾಯುಕ್ತ ದಾಖಲೆಯಲ್ಲೇ ಇರತಕ್ಕಂಥ ವಿಚಾರ. ಹಾಗಾದರೆ ಆ 140 ಫೈಲ್ಸು ಯಾವುದು, ಯಾರಿಗೆ ಸಂಬಂಧಪಟ್ಟಿದ್ದು, ಇಷ್ಟಕ್ಕೂ ಈ IAS ಅಧಿಕಾರಿ ಯಾರು, ಈ ಎಲ್ಲ ಪ್ರಶ್ನೆಗಳು ಮೂಡುತ್ತೆ. ಇದೆಲ್ಲದರ ಬಗ್ಗೆ ಮತ್ತಷ್ಟು ಮಾಹಿತಿ ನನ್ನ ಮೈಸೂರು ಪ್ರತಿನಿಧಿ KP ನಾಗರಾಜ್ ಅವರಿಂದ ಪಡ್ಕೋತೀನಿ. KP, ಗುಡ್ ಮಾರ್ನಿಂಗ್. ಈಗ ಒಂದು ವಿಚಾರ, ಲೋಕಾಯುಕ್ತದರು ಸರ್ಚ್ ವಾರೆಂಟನ್ನು ಸಿದ್ಧಪಡಿಸಿದ್ದು ಈ IAS ಅಧಿಕಾರಿಗೆ ಗೊತ್ತಾಗಿದ್ದು ಹೇಗೆ? ಅವರು ಬರೋದ್ರೊಳಗಡೆ ಬಂದು 140 ಫೈಲ್ ಎತ್ಕೊಂಡು ಹೋಗ್ತಾರೆ ಅಂತಂದರೆ ಆ ಫೈಲ್ ಯಾವುದು? ಇಷ್ಟಕ್ಕೂ ಈ IAS ಅಧಿಕಾರಿ ಯಾರು ಅಂತ ಪ್ರಶ್ನೆ. ಲೋಕಾಯುಕ್ತದ ಅಧಿಕೃತವಾದಂತಹ ದಾಖಲೆಯಲ್ಲಿ IAS ಅಧಿಕಾರಿ ಹೆಸರಿಲ್ಲ. ಯಾಕಂದರೆ ನಾವೀಗ ಮಾತನಾಡ್ತಾ ಇರುವಂಥದ್ದು ಎಲ್ಲದೂ ಕೂಡ ಅರವಿಂದ್ ಲೋಕಾಯುಕ್ತದಲ್ಲಿ ಇರುವಂತಹ ಅಧಿಕೃತವಂತಹ ದಾಖಲೆಗಳ ಆಧರಿಸಿ ನಾವು ಮಾತನಾಡ್ತಾ ಇರುವಂಥದ್ದು. ಇದ್ಯಾವುದು ಕೂಡ ನಮ್ಮ ವರ್ಡ್ಸ್ ಅಲ್ಲ. ಸ್ಪಷ್ಟವಾಗಿ ಲೋಕಾಯುಕ್ತದವರು ಆ ಒಂದು IAS ಅಧಿಕಾರಿಯ ಜೊತೆಗೆ ಇಬ್ಬರು ಅಧಿಕಾರಿಗಳು ಬಂದು ಒಟ್ಟು 3 ಜನರು ಬಂದು 140 ಫೈಲ್ಗಳನ್ನ ತೆಗೆದುಕೊಂಡು ಹೋಗಿದ್ದಾರೆ. ಅದರ ನಂತರದಲ್ಲಿ ನಗರಾಭಿವೃದ್ಧಿ ಪ್ರಾಧಿಕಾರದ ಸಚಿವರು ಕೂಡ ಇಲ್ಲಿಗೆ ಬಂದು ಸಭೆಗಳನ್ನು ಕೂಡ ಮಾಡಿದ್ದಾರೆ. ಇಂತಹ ಸಂದರ್ಭದಲ್ಲಿ ನಾವು ಸರ್ಚ್ ಮಾಡೋದ್ರಿಂದ ಯಾವ ಪ್ರಯೋಜನವೂ ಕೂಡ ಆಗೋದಿಲ್ಲ. ಹೀಗಾಗಿ ಈ ಸರ್ಚ್ ವಾರೆಂಟನ್ನು ನಾವು ರದ್ದು ಮಾಡ್ಕೊಳ್ತಾ ಇದ್ದೇವೆ ಅನ್ನುವಂತಹ ಒಂದು ಟಿಪ್ಪಣಿಯನ್ನು ಬರೆದಿದ್ದಾರೆ. ಯಾಕಂದರೆ ಒಂದು ಬಾರಿ ಸರ್ಚ್ ವಾರೆಂಟ್ ಇಶ್ಯೂ ಆದ ನಂತರದಲ್ಲಿ ಅದನ್ನು ಎಕ್ಸಿಕ್ಯೂಟ್ ಮಾಡಬೇಕು. ಯಾಕೆ ಎಕ್ಸಿಕ್ಯೂಟ್ ಮಾಡ್ತಾ ಇಲ್ಲ ಅನ್ನೋದಕ್ಕೂ ಕೂಡ ಅವ್ರು ರೀಸನ್ಸ್ನ ಬರೀಬೇಕು. ಯಾಕಂದರೆ ಅದು ಕಾನೂನಾತ್ಮಕವಾದಂಥ ನಡವಳಿಕೆ. ಹಾಗಾಗಿ ಈ ರೀಸನ್ಸನ್ನು ಬರೆದಿರುವಂಥದ್ದು. ನಾವು ಒಂದನ್ನು ಸ್ಪಷ್ಟಪಡಿಸ್ತಾ ಇದ್ದೀನಿ ಅರವಿಂದ್, ಜೂನ್ 28ನೇ ತಾರೀಕು ಸರ್ಚ್ ವಾರೆಂಟ್ ಸಿದ್ಧವಾಗುವಂಥದ್ದು. ಸರ್ಚ್ ವಾರೆಂಟ್ ಯಾಕೆ ಅಂದರೆ ನಗರಾಭಿವೃದ್ಧಿ ಪ್ರಾಧಿಕಾರದಲ್ಲಿ ಬ್ರಹ್ಮಾಂಡ ಭ್ರಷ್ಟಾಚಾರ ಆಗಿದೆ. ಇಲ್ಲಿ ಕೆಲವೊಂದಿಷ್ಟು ದಾಖಲೆಗಳನ್ನ ನೀವು ಕೇಳಿದ್ರೆ ಅದನ್ನು ಸುಟ್ಟಾಕುವಂಥ ರೀತಿಯಲ್ಲಿ ಕೂಡ ನಡೀತಾ ಇದೆ. ಹಾಗಾಗಿ ದಿಢೀರ್ ದಾಳಿ ಮೂಲಕವಾಗಿ ಅಗತ್ಯವಾದಂತಹ ದಾಖಲೆಗಳನ್ನು ವಶಪಡಿಸಿಕೊಳ್ಳಿ ಅಂತ ಈ ಸರ್ಚ್ ವಾರೆಂಟ್ 28 ಜೂನ್ನಲ್ಲಿ ಸಿದ್ಧವಾಗುವಂಥದ್ದು. 29ನೇ ತಾರೀಕು ಬೆಳಿಗ್ಗೆಯೇ ನಗರಾಭಿವೃದ್ಧಿ ಪ್ರಾಧಿಕಾರದ IAS ಅಧಿಕಾರಿ ಜೊತೆಗೆ ಇಬ್ಬರು ಒಟ್ಟು 3 ಜನರು ಈ ಒಂದು ಪ್ರಾಧಿಕಾರ ಕಚೇರಿಗೆ ಬರ್ತಾರೆ. 140 ಫೈಲ್ಗಳನ್ನು ಅವರು ತೆಗೆದುಕೊಂಡು ಹೋಗ್ತಾರೆ. ಜುಲೈ 1, ಯಾಕಂದರೆ ನಾವಾಗಲೇ ತಪ್ಪ ಹೇಳ್ತೇವೆ, ನಗರಾಭಿವೃದ್ಧಿ ಸಚಿವರು ಬರುವಂಥದ್ದು ಜುಲೈ 1ನೇ ತಾರೀಕು ಅರವಿಂದ್. ಜುಲೈ 1ನೇ ತಾರೀಕು ನಗರಾಭಿವೃದ್ಧಿ ಸಚಿವರು ಕೂಡ ಪ್ರಾಧಿಕಾರಕ್ಕೆ ಬರ್ತಾರೆ. ಅವರು ಕೆಲವೊಂದಿಷ್ಟು ಫೈಲ್ಗಳನ್ನ ತೆಗೆದುಕೊಂಡು ಹೋಗ್ತಾರೆ, ಸಭೆಗಳನ್ನು ಕೂಡ ಮಾಡ್ತಾರೆ. ಜುಲೈ 2ನೇ ತಾರೀಕು ಲೋಕಾಯುಕ್ತ SP ವರ್ಗಾವಣೆಯೂ ಕೂಡ ಆಗಿಬಿಡುತ್ತೆ ಅರವಿಂದ್. ಒಂದು ರೀತಿಯಾಗಿ ಸೆಟಪ್ ರೀತಿಯಲ್ಲಿ ಇದು ನಡೆದೋಗಿದೆ. ಅಲ್ಲಿಗೆ ಒಂದಂತೂ ಸ್ಪಷ್ಟ ಅರವಿಂದ್, ಮೂಡಾದ ಬ್ರಹ್ಮಾಂಡ ಭ್ರಷ್ಟಾಚಾರಕ್ಕೆ ಇಲ್ಲಿರುವಂಥ ಆಯುಕ್ತರು ಅಧ್ಯಕ್ಷರುಗಳು ಮಾತ್ರ ಕಾರಣರಲ್ಲ. ಪ್ರಾಧಿಕಾರ ನಗರಾಭಿವೃದ್ಧಿ ಇಲಾಖೆಯಲ್ಲಿರುವಂತಹ ಟಾಪ್ ಮೋಸ್ಟಲ್ಲಿರುವಂತಹ IAS ಅಧಿಕಾರಿಗಳು ಕೂಡ ಇದರಲ್ಲಿ ಪಾತ್ರಗಳು ಇದ್ದಂತಿದೆ. ನಗರಾಭಿವೃದ್ಧಿ ಇಲಾಖೆ ಭಾಳಷ್ಟು ಜನರು ಕೂಡ ಇದರಲ್ಲಿ ಬೆನಿಫಿಷಿಯರಿ ಇದ್ದಂತೆ ಕಾಣ್ತಾ ಇದೆ. ಹಾಗಾಗಿಯೇ ಸರ್ಚ್ ಆಗಿಬಿಟ್ರೆ ಎಲ್ಲಿ ದಾಖಲೆಗಳನ್ನು ಇಂಪಾರ್ಟೆಂಟ್ ದಾಖಲೆಗಳು ಸಿಕ್ಕಿಬಿಡ್ತವೆ ಅನ್ನುವಂಥ ದೃಷ್ಟಿಯಿಂದಾಗಿ ಸಿನಿಮೀಯ ರೀತಿಯಲ್ಲಿ ಬಂದು ಇಷ್ಟು ಇಂಪಾರ್ಟೆಂಟ್ ಆದಂಥ ಫೈಲ್ಗಳನ್ನ ತೆಗೆದುಕೊಂಡು ಹೋಗಿದ್ದಾರೆ. ಅಲ್ಲಿಗೆ ಒಂದಂತೂ ಸತ್ಯ, ಈ ಒಂದು ಭ್ರಷ್ಟಾಚಾರದ ಬೇರುಗಳು ಮೈಸೂರಿನ ವ್ಯಾಪ್ತಿಯಲ್ಲಿ ಮಾತ್ರ ಇಲ್ಲ, ಇದರ ಫಲಾನುಭವಿಗಳ ವ್ಯಾಪ್ತಿ ಬೆಂಗಳೂರಿನ ವಿಧಾನಸೌಧವನ್ನು ಕೂಡ ತಲುಪಿದೆ ಅರವಿಂದ್. KP, ಆಯಿತು. ಈಗ ಲೋಕಾಯುಕ್ತದವ್ರಿಗೆ ಗೊತ್ತಾಯಿತು, ಯಾರೋ ಒಬ್ಬರು IAS ಅಧಿಕಾರಿ ಬಂದು 140 ಫೈಲ್ ಎತ್ಕೊಂಡು ಹೋಗಿದ್ದಾರೆ, ಅದಾದ ನಂತರ ಸಚಿವ ಭೈರತಿ ಸುರೇಶ್ ಬಂದು ಫೈಲ್ ಎತ್ಕೊಂಡು ಹೋಗಿದ್ದಾರೆ ಅಂತೆಲ್ಲ ಗೊತ್ತಾದ ಮೇಲೆ ಅವರಿಬ್ಬರ ವಿರುದ್ಧ ಯಾಕೆ ಲೋಕಾಯುಕ್ತದವ್ರು ಆ್ಯಕ್ಷನ್ ತಗೊಂಡಿಲ್ಲ ಇಲ್ಲಿ ತನಕ? ಅವ್ರಿಗೊಂದು ನೋಟಿಸ್ ಕೊಡೋದು, ಅಥವಾ ನೀವು ತೊಗೊಂಡೋಗಿರೋ ಫೈಲ್ಗಳನ್ನ ತಂದು ಕೊಡಿ ಅಂತ ಹೇಳೋದು, ಅಥವಾ ಅವರನ್ನು ವಿಚಾರಣೆಗೆ ಒಳಪಡಿಸ್ತಕ್ಕಂಥದ್ದು, ಈ ಎಲ್ಲ ಕೆಲಸ ಕಾರ್ಯಗಳು ನಡೆದಿದೆಯಾ ಇಲ್ವಾ ಅಂತ?
ಇಲ್ಲ ಅರವಿಂದ್, ಈ ಇಶ್ಯೂ ಆದಂತಹ ಒಂದೆರಡು ಒಂದು ವಾರದ ಒಳಗಡೆ ಇದಕ್ಕೆ ಸಂಬಂಧಪಟ್ಟಂಥ ಏನು ಕೋರ್ಟ್ಗೂ ಕೂಡ ದೂರುದಾರ ಸ್ನೇಹಮಯಿ ಕೃಷ್ಣ ಅವರು ಹೋಗ್ತಾರೆ. ಜೊತೆಗೆ ಪ್ರಾಸಿಕ್ಯೂಷನ್ನ ಪ್ರಕ್ರಿಯೆಗಳು ಶುರುವಾಗ್ಬಿಡ್ತವೆ ಮತ್ತು ಜನಪ್ರತಿನಿಧಿ ನ್ಯಾಯಾಲಯದಲ್ಲಿ ಇದಕ್ಕೆ ಸಂಬಂಧಪಟ್ಟಂಥ ವಿಚಾರಣೆಗಳು ಕೂಡ ಆರಂಭವಾಗ್ಬಿಡ್ತವೆ ಅರವಿಂದ್. ಆ ನಂತರದಲ್ಲಿ ನಿಮಗೆ ಗೊತ್ತಿರುವಂತೆ ಜನಪ್ರತಿನಿಧಿ ನ್ಯಾಯಾಲಯ ಲೋಕಾಯುಕ್ತದವರಿಗೆ ತನಿಖೆಯು ಕೂಡ ಆರ್ಡರ್ ಮಾಡುತ್ತೆ. ಬೇರೆ ಬೇರೆ ರೀತಿಯಂಥ ಬೆಳವಣಿಗೆಗಳು ಕೂಡ ನಡೆದಿರುವಂಥದ್ದು. ಈಗ ನಮಗೆ ಸಿಕ್ಕಿರುವಂಥದ್ದು ಇಷ್ಟೆಲ್ಲ ಇಶ್ಯೂಗಳು ಹೊರಗಡೆ ಬರೋದಕ್ಕಿಂತ ಮುಂಚೆನೇ ಲೋಕಾಯುಕ್ತದವರಿಗೆ ಇದರ ಬಗ್ಗೆ ಗಂಭೀರವಾದಂಥ ಮಾಹಿತಿಗಳು ಇದ್ವು ಮತ್ತು ಅದರಲ್ಲಿ ಭಾಳ ನೀಟಾಗಿ ಮೆನ್ಷನ್ ಮಾಡ್ತಾರೆ ಸರ್ಚ್ ವಾರೆಂಟಲ್ಲಿ ಅರವಿಂದ್. ಇವರಲ್ಲಿ ಬದಲಿ ನಿವೇಶನಕ್ಕೆ ಸಂಬಂಧಪಟ್ಟಂತೆ ಬಹುದೊಡ್ಡ ಅಕ್ರಮ ಆಗಿದೆ ಮತ್ತು ಬಿಲ್ಡರ್ಸ್ಗಳನ್ನು ರಕ್ಷಣೆ ಮಾಡುವಂಥ ದೃಷ್ಟಿಯಿಂದಾಗಿ ಎಲ್ಲ ಕಾನೂನುಗಳನ್ನು ಕೂಡ ಗಾಳಿಗೆ ತೂರಲಾಗಿದೆ. ಹೀಗಾಗಿ ಈ ಒಂದು ಜಪ್ತಿಯನ್ನು ಮಾಡಲೇಬೇಕಾಗಿದೆ. ಒಂದು ವೇಳೆ ದಾಖಲೆಗಳನ್ನ ನಾವು ಕೇಳಿಬಿಟ್ರೆ ಸುಟ್ಟೇ ಹಾಕ್ಬಿಡ್ತಾರೆ ಅನ್ನುವಂಥ ಪದವನ್ನು ಕೂಡ ಬಳಸಿದ್ದಾರೆ ಅರವಿಂದ್. ನಾನು ಈ ಪದ ಯಾಕೆ ಹೇಳ್ತಾ ಇದ್ದೀನಿ ಅಂತ ಅಂದರೆ, ಇದೇ ಪದವನ್ನೇ ಕೇಂದ್ರ ಸಚಿವೆ ಶೋಭಾ ಕರಂದ್ಲಾಜೆ ಅವರು ಬಳಸಿದ್ದಂಥದ್ದು. ಸುಟ್ಟು ಹಾಕ್ಬಿಡ್ತಾರೆ ಅನ್ನುವಂಥ ಪದವನ್ನು ಕೂಡ ಬಳಸಿದ್ರು. ಅದೇ ಪದವು ಕೆಡೆ ಇಲ್ಲಿದೆ. ಹಾಗಾಗಿ ಆ ಒಂದು ಬೆಳವಣಿಗೆ ಆಗಿರುವಂಥದ್ದು ಕೇವಲ 5 ದಿನ. ಈ 5 ದಿನಗಳ ಬೆಳವಣಿಗೆ ನಂತರದಲ್ಲಿ ಈ ಪ್ರಕರಣ ಕೋರ್ಟ್ನ ಮೆಟ್ಟಿಲೇರಿತು. ತದನಂತರದಲ್ಲಿ ಈಗ ಅದು ಲೋಕಾಯುಕ್ತದಲ್ಲಿ ತನಿಖೆಯೂ ಕೂಡ ನಡೀತಾ ಇದೆ ಅರವಿಂದ್. ರೈಟ್, ಥ್ಯಾಂಕ್ ಯು KP, ತಮ್ಮ ಎಲ್ಲ ಮಾಹಿತಿಗಾಗಿ ಧನ್ಯವಾದ. ಸೊ ಒಟ್ಟಾರೆ ಒಂಥರ ಗೋಜು ಗೊಂದಲಗಳು ಕೂಡ ಜೋರಾಗಿದೆ. ಇದೆಲ್ಲವನ್ನ ಲೋಕಾಯುಕ್ತದವರು ಮತ್ತು ED ಅವರು ಹೇಗೆ ಬಿಡಿಸ್ತಾರೆ, ಈ ಗಂಟನ್ನು ಯಾರ್ದು ತಪ್ಪಿತಸ್ಥರು, ಅವ್ರಿಗೆ ಏನು ಶಿಕ್ಷೆ ಕೊಡಿಸ್ತಾರೆ ಅಂತ ಕಾದು ನೋಡೋಣ.